ಉತ್ತರ ನಕ್ಷತ್ರ ಕನ್ಯಾ ರಾಶಿ ಏನ್ ಹೇಗಿದೆ ಕೆಲಸ ಅಂತ ಅಂದ್ಬಿಟ್ಟು ಕೇಳಿ. ಏನು ಕೆಲಸ ಮಾಡ್ತೀರಾ? ನಾನು ಈಗ ರಿಟೈರ್ಡ್ ಆಗಿದ್ದೇವೆ ಸರ್, 1 ವರ್ಷ ಆಯ್ತು. ಅಲ್ಲ 60 ವರ್ಷ ಆಗೋಯ್ತಾ? ಆಗೋಗಿದ್ದೆ. ವಾಯ್ಸ್ ನೋಡ್ರಿ ಇನ್ನೂ 16 ವರ್ಷ ಥರ ಇದೆ. ಚೆನ್ನಾಗಿ ವಾಕ್ ಮಾಡ್ತೀರೇನೋ? ಇಲ್ಲ, ವಾಕ್ ಮಾಡಲ್ಲ, ಮನೇಲಿ ಇರ್ತೀರಾ? ಹೌದು. ಓಕೆ, ಏನು ಅನಿಸ್ತೈತೆ ನಮ್ಮ ಕಾರ್ಯಕ್ರಮ ಗ್ಯಾರಂಟಿ ಟಿವಿಲಿ ನೋಡ್ತಾ ಇದ್ರಲ್ಲ? ತುಂಬಾ ಚೆನ್ನಾಗಿದೆ, ಖುಷಿ ಆಗುತ್ತಾ? ಫೋನ್ ಮಾಡ್ಲೇಬೇಕು, ಖುಷಿ ಆಗ್ತಿದೆ. ಮಾಡಲೇಬೇಕಂತ ಕಾಯ್ತಿದ್ರ? ಭಾನುವಾರ ಒಂದೇ ದಿವಸ ಬರೋದು ಲೈವಿಗೆ ಅಂತ? ಹೌದು ಹೌದು ಸರ್, ನಿಮ್ಮನ್ನ ತಿಳ್ಕೊಬೇಕು ನನ್ನ ರಾಶಿ ಬಗ್ಗೆ ಅಂತ ಮಾಡಿದೆ. ಓಕೆ, ಗ್ರಹಣದ ಬಗ್ಗೆ ಬೇಡವಾ? ಗ್ರಹಣದ ಬಗ್ಗೆನೇ, ಗ್ರಹಣದಿಂದ ಏನ್ ತೊಂದ್ರೆನಾ, ಏನಾಗುತ್ತೆ, ಮುಂದೆ ಹೇಗಿದೆ ನನ್ನ ಭವಿಷ್ಯ ಹೇಳ್ಬೇಕು ಸರ್. ಓ, ಸಖತ್ತಾಗಳನ್ನು ಸೂಪರ್ ಆಗಳನ್ನು. ಏನು ನಿಮ್ಮ ನಕ್ಷತ್ರ ಏನು? ಉತ್ತರ ನಕ್ಷತ್ರ ಕನ್ಯಾ ರಾಶಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿನಾ? ಕನ್ಯಾ ರಾಶಿ. ಓಕೆ, ನೀವು ಕನ್ಯಾ ರಾಶಿ ಉತ್ತರ ನಕ್ಷತ್ರದಲ್ಲಿ ಹುಟ್ಟಿದ್ರಾ? ಅಲ್ಲೇನಾಗುತ್ತೆ, ಶನಿ ದೃಷ್ಟಿ ಕುಜನ ದೃಷ್ಟಿ ಬೀಳ್ತಾ ಇದೆ, ವೆರಿ ಡೇಂಜರ್ ಅಂತ ಹೇಳುತ್ತೆ. ಏನು ಹೇಳಿ? ಶನಿ ದೃಷ್ಟಿ ಕುಜನ ದೃಷ್ಟಿ ಬೀಳೋದ್ರಿಂದ. ಆದರೆ ನಿಮಗೆ 11 ಈ ಒಂದು ತಿಂಗಳಲ್ಲಿ 18ನೇ ತಾರೀಕು ಮೇಲಿಂದ ನಿಮ್ಮ ಟೈಮ್ ತುಂಬ ಚೆನ್ನಾಗಿ ಆಗುತ್ತೆ. ಏನು ಹೇಳಿ? ಓಕೆ ಸರ್, 18ನೇ ತಾರೀಕು ಮೇಲೆ ಆಗುತ್ತೆ. ಒಂದು ಸರಿ ನಿಮಗೆ ಒಂದು ಸರಿ ತಿರುನಲ್ಲಾರ್ ಶನೇಶ್ವರನ ಟೆಂಪಲ್ ಅಭಿಷೇಕ ಇಲ್ಲ ಹೋಮ ಮಾಡಿಸಿ, ಇಲ್ಲ ನಮ್ಮ ಸ್ಕ್ರೀನ್ ಮೇಲೆ ಹೋಗ್ತಿರೋದು ನಮ್ಗಾರು ಬಸ್ಸಿಲ್ಲ, ನೀವಾರು ಹೋಗಿ ಮಾಡಿಸ್ಕೊಬರ್ರಿ. ಮತ್ತು ತಿರುಚೆಂದೂರು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಒಂದು ಶತ್ರು ಸಂಹಾರ ಹೋಮ ಮಾಡಿಸಿ. ಏನು ಹೇಳಿ? ಶತ್ರು ಸಂಹಾರ ಹೋಮ ಅಲ್ಲಿ ದಯವಿಟ್ಟು ಮಾಡಿಸಿ. ನಿಮ್ಮ ನಕ್ಷತ್ರಕ್ಕೆ ಎಲ್ಲಿ ಸರ್ ಮಾಡಿಸ್ಬೇಕು? ತಿರುಚೆಂದೂರು ಸಮುದ್ರದಲ್ಲಿರೋ ಟೆಂಪಲ್, ಅಂದರೆ ಮೂಲ ಪ್ರಪಂಚಕ್ಕೆ ಫಸ್ಟ್ ಸುಬ್ರಹ್ಮಣ್ಯ ಸ್ವಾಮಿದು ಮೂಲ ವಿಗ್ರಹ ಅದು. ಏನು ಹೇಳಿ? ಪವರ್ಫುಲ್ ಇರುವಂಥ ಟೆಂಪಲ್ ಅದು, ಸಮುದ್ರದಲ್ಲಿದೆ. ಸಮುದ್ರ ಲಾಸ್ಟ್ ಅದು ಬಿಟ್ರೆ ಶ್ರೀಲಂಕಾ 16 ಕಿಲೋಮೀಟರ್ ಇರುತ್ತೆ. ಏನು ಹೇಳಿ? ನೀವು ಗೂಗಲ್ ಹೊಡೆದು ನೋಡಿ ತಿರುಚೆಂದೂರು ಸುಬ್ರಹ್ಮಣ್ಯ ಸ್ವಾಮಿ ಅಂತ. ಅಪ್ಪ ಏನು ದೇವಸ್ಥಾನ ಒಳಗಡೆ ಹೋದರೆ ವೈಬ್ರೇಷನ್ನು. ನೀವು ಅಲ್ಲಿ ಹೋಗಿ ಶತ್ರು ಸಂಹಾರನ ಮತ್ತು ತಿರುನಲ್ಲಾರ್ ಶನೇಶ್ವರನ ಟೆಂಪಲ್ ಅಭಿಷೇಕ ಮಾಡಿಸಿ ನೋಡಿ, ನಿಮ್ಮ ಜೀವನ ಪಾವನ ಆಗುತ್ತೆ. ಆದರೆ ಒಂದು ಸರಿ ನಿಮ್ಮ ನಕ್ಷತ್ರ ದೇವ್ರು ಸೂರ್ಯನಾರಾಯಣ ಟೆಂಪಲ್ಗೆ ಹೊರಟ್ಬರ್ರಿ, ಕುಂಭಕೋಣಮಲ್ಲಿರುವಂಥ ಸೂರ್ಯನಾರಾಯಣ. ಈ 3 ಟೆಂಪಲ್ ದರ್ಶನ ಮಾಡಿ ನಿಮ್ಮ ಲೈಫು ಸಾರ್ಥಕ ಆಗುತ್ತೆ. ನೀವು ಹುಟ್ಟಿದ್ಕೂ ಕೂಡ ಇಲ್ಲೇನಾದ್ರು ಗೊತ್ತಾ ಮೇಡಮ್, ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾರೆ. ಈ ರಾಂಗು ದೇವಸ್ಥಾನಕ್ಕೆ ಹೋಗೋರು ಹೆಂಗೆ ಗೊತ್ತಾ, ತಿರುಪತಿಗೆ ಧರ್ಮಸ್ಥಳಕ್ಕೆ ಹೋಗೋರು ಒಬ್ಬೊಬ್ಬರೇ ಬ್ಯಾಚುಲರು, ಓಂ ಶಕ್ತಿ ಬಸ್ ಇದ್ದಂತ ಹೋದರೆ ಪಾಪ ಜಾಸ್ತಿ ಆಗುತ್ತೆ. ದೇವ್ರಿಗೂ ಪಾಪ ಬರುತ್ತೆ, ಇವ್ರಿಗೂ ಪಾಪ ಬರುತ್ತೆ. ಇವು ಪುಣ್ಯ ಸ್ಥಳಗಳಿಗೆ ಪುಣ್ಯವಂತರು ಹೋಗ್ಬೇಕಂದ್ರೆ ಅಪ್ಪ ಅಮ್ಮ ಮಕ್ಳು ಮರಿ ಹೋಗ್ಬೇಕು, ಬ್ಯಾಚುಲರ್ ಜೊತೆ ಓಡೋಗ್ಬಾರ್ದು. ಏನು ಹೇಳಿ? ಹೌದೌದು, ನಮ್ಗೆ ವಯಸ್ಸಾಗಿದೆ, ಬ್ಯಾಚುಲರ್ ಅಲ್ಲಲ್ಲ, ಒಬ್ಬೊಬ್ರು ಏನಾದ್ರು ಗೊತ್ತಾ, ಒಬ್ಬೊಬ್ಬರೇ ಹೋಗ್ತಾರೆ, ಅವ್ರಿಗೆ ನೆಗೆಟಿವ್ ಜಾಸ್ತಿ ಆಗುತ್ತೆ. ಇವೆಲ್ಲ ಪುಣ್ಯ ಸ್ಥಳ ಅಂದ್ರೆ ಅಪ್ಪ ಅಮ್ಮ ತಂದೆ ತಾಯಿ ಅಜ್ಜನ್ ಕರ್ಕೋಬೇಕು, ಪುಣ್ಯ ಸ್ಥಳ. ನಾನು ಹೇಳ್ತಿರೋದಲ್ಲ ನಿಮಗೆ ಪರಿಹಾರ ಸ್ಥಳ. ಏನು ಹೇಳಿ? ಪರಿಹಾರ ಸ್ಥಳಗಳು. ಒಬ್ಬೊಬ್ಬರೇ ನೀವು ಯಾವಾಗಲೂ ಅಷ್ಟೇ, ಅತಿ ಹೆಚ್ಚು ಒಬ್ಬರೇ ಗಂಡನ ಬಿಟ್ಟು ಹೆಂಡತಿ ದೇವಸ್ಥಾನಕ್ಕೆ ಹೋಗಿ, ಹೆಂಡತಿ ಬಿಟ್ಟು ಗಂಡನ ದೇವಸ್ಥಾನಕ್ಕೆ ಹೋಗ್ತಾರೆ ನೋಡಿ, ಅವ್ರ ಮೇಲೆ ಹುಟ್ಟು ದರಿದ್ರ ಬರುತ್ತೆ. ಯಾವುದೇ ಬೆಂಗಳೂರಲ್ಲಿ ದೇವಸ್ಥಾನಕ್ಕೆ ಹೋದ್ರು ಸರಿ, ನೀವು ಅಣ್ಣಮ್ಮಗೆ ಹೋಗಿ, ಮಾರಮ್ಮಗೆ ಹೋಗಿ, ಸರ್ಕಲ್ ಮಾರಮ್ಮಗೆ ಎಲ್ಲೇ ಹೋಗ್ಲಿ, ಗಂಡ ಹೆಂಡತಿ ಮಕ್ಳು ಹೋಗ್ಬೇಕು. ಬರೀ ತಾಯಿದಿರು ಹೋಗಿ ಮಕ್ಳು ಬೇಡ್ಕೋಬಹುದು. ಹೆಂಡತಿ ಬಿಟ್ಟು ಗಂಡ ಬಿಟ್ಟು ದೇವಸ್ಥಾನಕ್ಕೆ ಹೋದ್ರೆ ಅವ್ರ ಮನೆ ದರಿದ್ರ ಸಾಲ ಜಾಸ್ತಿ ಆಗಿ ಡೈವರ್ಸ್ ಆಗ್ಬಿಡ್ತಾರೆ. ಗಂಡ ಬರ್ಬೇಕಲ್ಲ ಸರ್, ಬರ್ದವ್ರ ಮಕ್ಕಳನ್ನ ಕರ್ಕೋಬೇಕು. ಏನ್ ಹೇಳಿ? ಮಕ್ಕಳನ್ನಾದ್ರೂ ಕರ್ಕೋಬೇಕು, ಇಲ್ಲ ಮೊಮ್ಮಕ್ಕಳಾರು ಎತ್ಕೋಬೇಕು. ಅರ್ಥ ಆಯ್ತಲ್ವಾ? ಇಲ್ಲ ಮನೇಲಿ ಇವಾಗ ಏನಾದ್ ಗೊತ್ತಾ, ಸ್ವಲ್ಪ ಏಜ್ ಇರುತ್ತೆ, ಅವ್ರು ಒಬ್ಬೊಬ್ಬರೇ ಹೋಗ್ತಾ ಇರ್ತಾರೆ, ಇಷ್ಟು ನೆಗೆಟಿವ್ ಆಗುತ್ತೆ ಅವ್ರ ಮನೆ. ನಿಮ್ಮ ಫಸ್ಟ್ ನಿಮ್ಮ ಫ್ಯಾಮಿಲಿ ನಿನ್ನ ಕೈಲಿ ಕೆಪಾಸಿಟಿ ಮೇಲೆ ದೇವಸ್ಥಾನಕ್ಕೆ ಬಂದು ಪ್ರಯೋಜನ ಇಲ್ಲ. ಏನು ಹೇಳಿ? ಹೌದು, ಭಾಳ ನೋಡಿ, ಪಾಪದ ದುಡ್ಡನ್ನ ದೇವ್ರಿಗೆ ಕೊಟ್ಟರು ಕೂಡ ಪಾಪ ಸುತ್ತಕಿರುತ್ತೆ. ಜನಾರ್ದನ ರೆಡ್ಡಿ ತಿರುಪತಿ ವಜ್ರ ಕಿರೀಟ ಕೊಟ್ಟರು, ಏನಾಯ್ತು? ನೆಮ್ಮದಿ ಇಲ್ಲ. ಏನು ಹೇಳಿ? ಹೌದು ಸರ್, ನೆಮ್ಮದಿ ಇಲ್ಲ. ಹೌದು, ದರ್ಶನ್ ಅವ್ರು ಧರ್ಮಸ್ಥಳದಲ್ಲಿ 19ನೇ ತಾರೀಕು ಮದುವೆ ಆದ್ರು. ಎಲ್ಲಿದ್ದಾರೆ? ಧರ್ಮಸ್ಥಳದಲ್ಲಿ 19ನೇ ತಾರೀಕು ಮದುವೆ ಆಗಿದ್ದು. ಧರ್ಮಸ್ಥಳದಲ್ಲಿ ಮದುವೆ ಆದವ್ರಿಗೂ ನೆಮ್ಮದಿ ಇಲ್ಲ, ತಿರುಪತಿಲಿ ವಜ್ರ ಕಿರೀಟ ಕೊಟ್ಟವ್ರಿಗೂ ನೆಮ್ಮದಿ ಇಲ್ಲ. ನಾನು ಉದಾಹರಣೆ ಹೇಳಿದ್ದು ಅಂದ್ರೆ, ನೀವು ಅತಿ ಹೆಚ್ಚು ಪಾಪದ ದುಡ್ಡನ್ನು ತಗೊಂಡು ಕೊಟ್ಟು ಪುಣ್ಯ ಕೇಳಿದ್ರೆ ದೇವ್ರು ಕೊಡಲ್ಲ. ಅಪ್ಪ ನಿನ್ನ ಪಾಪ ನನಗೆ ಬೇಡ ಅಂತಾನೆ. ಏನೇಳೆ? ನೀನೇ ಪಾಪ ಮಾಡಿ ನನಗೆ ಯಾಕೆ ಕೊಡ್ತಾ ಇದೀಯಾ? ನನ್ನ ಪ್ರಕಾರ ಹೆಂಗ್ ಗೊತ್ತಾ ಮೇಡಮ್, ಎಂಜಾಯ್ ಮಾಡ್ತೀರಾ, ಎಂಜಾಯ್ ಮಾಡೋ ಜಾಗಕ್ಕೆ ಹೋಗ್ಬಿಡಿ. ಎಲ್ಲೆಲ್ಲೋ ಎಂಜಾಯ್ ಮಾಡ್ಬಿಟ್ಟು ದೇವ್ರ ಹತ್ರ ಬಂದು ಕೈ ಮುಗಿಬಾರ್ದು. ಏನೇಳೆ? ಅರ್ಥ ಆಯ್ತಾ? ಸರಿ ಸರ್, ಸರಿ. ಓಕೆ, ನೀವು ಇದನ್ನ ಮಾಡಿ ಒಳ್ಳೇದಾಗುತ್ತೆ. ಓಕೆ ಮೇಡಮ್, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ. ನಮಸ್ಕಾರ ಸರ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಮೂರ್ತಿ ಅಂತ, ಬೆಂಗಳೂರಿಂದ. ಓಕೆ ನಂಬರು ಸರಿ. 30 3 ನಂಬರು, ಧನಿಷ್ಠ ನಕ್ಷತ್ರ 3ನೇ ಪಾದ, ಕುಂಭರಾಶಿ. ಓಕೆ ಸರ್, ಧನಿಷ್ಠ ನಕ್ಷತ್ರ ಕುಂಭರಾಶಿ ಅಲ್ವಾ? ಹೌದು, ನಿಮ್ಮ ಹತ್ರ ಬಂದಿದ್ದೆ 2013 2024ರಲ್ಲಿ. ಅಯ್ಯೋ, ಅಷ್ಟೊಳಗೆ ಪ್ರಪಂಚದಲ್ಲಿ CM ಚೇಂಜ್ ಆಗೋಗ್ಯಾರ, ಇನ್ನೂ ಬಂದು ನನಗೇನು ಪ್ರಯೋಜನ ಹೇಳಿ?
ನೋಡ್ರಿ, ಜ್ಯೋತಿಷ್ಯ ಕೇಳೋದು ಹೆಂಗ್ ಗೊತ್ತಾ? ಗಾಡಿಗೆ ಇನ್ಸೂರೆನ್ಸ್ ಕಟ್ತಿರ ತಾನೆ? ಹೌದು ವರ್ಷ ವರ್ಷ ಕಟ್ತಿರ ತಾನೆ? ಹೌದು. ಹಂಗೆ ವರ್ಷ ವರ್ಷ ಜಾತಕ ಬಂದು ಕೇಳಬೇಕು. ಒಂದೇ ಸರಿ ಕೇಳಿಬಿಟ್ರೆ ಆಗುತ್ತಾ? ಎರಡು ಸಲ ಬಂದಿದ್ದೆ ಒಂದ್ಸರಿ ಪ್ರಾಪರ್ಟಿ ತಗೊಂಡ್ಮೇಲೆ ವರ್ಷ ವರ್ಷ ಕಂದಾಯ ಕಟ್ತಿರ ತಾನೆ? ಹೌದು ಹೌದು. ಹಂಗೆ ನಿಮ್ಮ ಗ್ರಹಗಳು ಚೇಂಜ್ ಆಗ್ತಾರೆ, ವರ್ಷ ವರ್ಷ ಬಂದು ಕೇಳಬೇಕು. ಬರ್ತೀನಿ ಮುಂದಿನ ವಾರ. ಸರ್, ಇಲ್ಲಿ ನಿಮ್ಮ ಮನೇಲಿ ಜಗಳ, ಕೆಲಸದವ್ರು ಬಿಟ್ಟೋಗೋದು, ಇಲ್ಲ ನಿಮಗೆ ತೊಂದರೆ ಆಗೋದು ಇನ್ನೂ ಏನು ನಡೆದಿಲ್ವಾ? ಎಲ್ಲ ಆಯ್ತಲ್ಲ. ಅದೇನೇ ಧನಿಷ್ಠ ನಕ್ಷತ್ರಾಧಿಪತಿ 8ನೇ ಮೇಲೆ ಇದ್ದಾರೆ. ತಲೆ ಮೇಲೆ ಸಗಣಿ ಎತ್ತಾಕೆ ಬೇಕು, ಹಂಗಿದೆ. ರೋಡಲ್ಲಿ ಹೋಗ್ತಾರೆ, ರೋಡಲ್ಲಿ ಹೋಗೋ ಕಾರ್ ನಿಮ್ಮ ಮೈ ಮೇಲೆ ಬಂದ್ಬಿಡುತ್ತೆ, ಅಷ್ಟು ಡೇಂಜರ್ ನಡೀತೈತೆ. ನಕ್ಷತ್ರಾಧಿಪತಿ 8ನೇ ಮೇಲೆ ಇದ್ದಾರೆ. ಎಲ್ಲ ತಲೆಗೊಂದು ಮಾತಾಡ್ತಾವ್ರೆ, ತಡ್ಕೊಂಡು ಸುಮ್ಮನೆ ಇದ್ದೀರ ನೀವು. ಏನೇಳೆ? ಹೌದು. ಇಲ್ಲ, ನೀವು ಚುಚ್ಚಿಬಿಡ್ಬೇಕಾಗುತ್ತೆ. ನಾಲ್ಗೆ ತಗೊಂಡಿಲ್ಲ, ಅವ್ರು ನಾಲ್ಗೆ ತಗೊಂಡು ನಿಮ್ಗೆ ಚುಚ್ಚಿಬಿಡ್ತಾವ್ರೆ, ನಿಮ್ಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಈ ದೇವಸ್ಥಾನದಲ್ಲಿ ಮರಿ ಹೊಡಿತಾರೆ ಗೊತ್ತಾ? ಯಾವ್ದಾದ್ರು ದೇವಸ್ಥಾನಕ್ಕೆ ಮರಿ ಹೊಡಿಯೋ ಜಾಗಕ್ಕೆ ಹೋಗಿದ್ರಾ? ಇಲ್ಲ, ನಾವು ಬ್ರಾಹ್ಮಣ ಆ ಥರ ಹೋಗಿಲ್ಲ. ಅದನ್ನ ಹೊಡೆದಿದ ತಕ್ಷಣ ಏನಾಯ್ತು ಗೊತ್ತಾ? ಮರಿ ತಲೆ ಬೇರೆ ರುಂಡೆ ಬೇರೆ ಒದ್ದಾಡ್ತಾ ಇರುತ್ತಲ್ಲ, ಅಷ್ಟು ಟೆನ್ಷನ್ ಕೊಡ್ತಾ ಇರುತ್ತೆ. ನಿಮ್ಮ ಬಾಡಿ ನಿಮ್ಮ ಜೊತೆ ಇದ್ರು ಕೂಡ ಬ್ರೈನೇ ಬೇರೆ, ತಲೆ ಬೇರೆ, ಬಾಡಿ ಬೇರೆ, ಈ ಥರ ಈ ಚಿತ್ರಾಂಶ ಕೊಡ್ತೈತೆ ನಿಮ್ಮ ಬಾಡಿನೇ ನಿಮಗೆ. ಹೌದು. ಸ್ಟ್ರೈನ್ ತಡ್ಕೊಳಕ್ಕೆ ಆಗ್ತಾ ಇಲ್ಲ. AC ಜೊತೆ AC ಹೋಗಿ ಕುತ್ಕೊಬಿಟ್ರೆ ಬಿಸಿ ಆಗುತ್ತೆ, ಬಿಸಿ ಜೊತೆ ತಣ್ಣಗಾಗ್ಬಿಡುತ್ತೆ. ಏನು ಆಗ್ತಾಯಿದೆ ಅಂತ ನೀವು ವೆದರ್ ಚೆಕ್ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ನಕ್ಷತ್ರಾಧಿಪತಿ 8ನೇ ಮನೆಗೆ ಹೋಗಿ ಶನಿ ದೃಷ್ಟಿ ಬೀಳ್ತೈತೆ. ನಿಮ್ಮ ರಕ್ತ ತಕ 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 ಕುಣಿತೈತೆ, ರಕ್ತ ಬ್ರೈನ್ ಎರಡೂ. ದಯವಿಟ್ಟು ನೀವು ಶಾಂತಿ ಆಗೋಕ್ಕೆ ಬ್ರಹ್ಮನ್ ಟೆಂಪಲ್ಗೆ ದಯವಿಟ್ಟು ತಿರುಚಿಲಿರುವಂಥ ತಿರುಪತ್ತೂರು ಬ್ರಹ್ಮನ್ ಟೆಂಪಲ್ಗೆ ಹೋಗಿ ಅಭಿಷೇಕ ಮಾಡಿಸಿ ಸರ್. ಅದರಲ್ಲಿ ಕೂಡ ಅದನ್ನು ದರ್ಶನ ಮಾಡಿ, ಅದಾದಮೇಲೆ ತಿರುಚಂದ್ರಲ್ಲಿ ಹೋಗಿ ದರ್ಶನ ಮಾಡಿದರೆ ಬ್ರಹ್ಮನ್ ಟೆಂಪಲ್ನ ನಾನು ಹೇಳ್ತಿರೋದು ತಿರುಪತ್ತೂರು ಬ್ರಹ್ಮನ್ ಟೆಂಪಲ್ಗೆ ಹೋಗಿ ದರ್ಶನ ಮಾಡಿದ್ರೆ 6 ಅಡಿ ಬ್ರಹ್ಮ ಇದ್ದಾರೆ. ಎಷ್ಟು ಅಡಿ ಹೇಳಿ? 6 ಅಡಿ ಹೋಗಿ ನೋಡಿದ್ರ? ದರ್ಶನ ಮಾಡಿದ್ರಾ? ಹೋಗಿ ಫಸ್ಟ್ ಹೋಗಿ ದರ್ಶನ ಮಾಡಿ, ಅಲ್ಲಿ ನಿಮ್ಮ ಜೀವನ ಪಾವನ ಆಗುತ್ತೆ. ದಯವಿಟ್ಟು ಅಲ್ಲಿ ಭಾಳ ವಿಶೇಷವಾಗಿ ಅಲ್ಲಿ ಕುತ್ಕೊಂಡು ಪ್ರೇಯರ್ ಮಾಡಿ, ಅಲ್ಲಿ ನಿಮ್ಮ ಜಾತಕವನ್ನು ಇಟ್ಟು ಪೂಜೆ ಮಾಡಿಸಿ. ಅಲ್ಲಿ ಜಾತಕ ದೋಷ ಹೋಗೋಕ್ಕೋಸ್ಕರ ಆ ಟೆಂಪಲ್ಲು ಜಾತಕನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ನಿಮ್ಮ ಕೈ ತಕ್ಕೊಡ್ತಾರೆ. ಅಲ್ಲಿಗೆ ಹೋಗ್ಬೇಕಾದ್ರೆ ಜಾತಕ ತಗೊಂಡು ಹೋಗ್ಬೇಕು, ಹಂಗೆ ದರ್ಶನಕ್ಕೆ ಹೋಗ್ಬಾರ್ದು ಆ ಟೆಂಪಲ್ಗೆ ಮಾತ್ರ. ಅಲ್ಲಿಗೆ ಹೋಗಿ ಬರ್ರಿ, ನಿಮ್ಮ ಜೀವನ ಪಾವನ ಆಗುತ್ತೆ. ಒಂದು ಸರಿ ವೈದ್ಯನಾಥೇಶ್ವರನ ಟೆಂಪಲ್ಗೆ ಹೋಗಿ, ಒಂದು ಸರಿ 6 ಪಡೆಯಪ್ಪನ ದರ್ಶನ ಮಾಡಿ. 6 ಪಡೆಯಪ್ಪನ ದರ್ಶನ ಮಾಡಿದ್ರಾ? ಇಲ್ಲ. ಫಸ್ಟ್ ಹೋಗಿ ತಿರ್ತಣಿ ಇದೆಲ್ಲ ಹೋಗಿ, ಸ್ವಾಮಿ ಮಲೆ ಇವೆಲ್ಲ ದರ್ಶನ ಮಾಡಿ. ಯಾಕಂದ್ರೆ ನೀವು ನಕ್ಷತ್ರಾಧಿಪತಿ ಕುಜನೇ ಆಗಿರೋದ್ರಿಂದ, ನಿಮ್ಮ ಮೂಲ ಗ್ರಹನೇ ಸುಬ್ರಹ್ಮಣ್ಯ ಆಗಿರೋದ್ರಿಂದ ನೀವು ಅವನು 6 ಪಡೆಯಪ್ಪನಿಗೆ ಹೋಗಿ ದರ್ಶನ ಮಾಡಿ. ನಿಮ್ಮ ಮನೇಲಿ ಪ್ರತಿ ಮಂಗಳವಾರ ಬಿಳೆ ತವರೆ ಹೂವು ಇಲ್ದಲೆ ದರ್ಶನ ಪೂಜೆ ಮಾಡಲೇಬೇಡಿ. ಯಾಕಂದರೆ ಸುಬ್ರಹ್ಮಣ್ಯ ನಿಮಗೆ ತವರೆ ಹೂವಲ್ಲಿ ಹುಟ್ಟಿರೋದು. ಹಾಗಾಗಿ ಆ ತವರೆ ಹೂವು ಮಂಗಳವಾರ ಸಹ ನಿಮ್ಮ ಮನೆ ಒಂದಾರು ತಂದಿಟ್ಕೊಳ್ಳಿ, ನಿಮ್ಮ ಜೀವನ ಪಾವನ ಆಗುತ್ತೆ. ದಯವಿಟ್ಟು ಫಾಲೋ ಮಾಡಿ, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನಮಸ್ಕಾರ. ನನ್ನ ಹೆಸರು ರಾಜೇಗೌಡ ಅಂತ, ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದೀನಿ. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಏನು ಪ್ರಶ್ನೆ ಇದೆ ಕೇಳಿ. ಓಕೆ, ಹಲೋ ಸರ್. ರಾಜೇಗೌಡರು ಹೇಗಿದ್ದೀರಾ? ಗುರುಗಳೇ, ನಾನು ನಿಮ್ಮ ದಯೆಯಿಂದ ತುಂಬಾ ಚೆನ್ನಾಗಿದ್ದೀನಿ. ಮೊದಲನೇದಾಗಿ ನಾನು ಎಲ್ಲಾ ಜನತೆ ಕಡೆ ನಿಮ್ಗೊಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಲ ನೀವು ಫ್ರೀ ಆಗಿ ವರಲಕ್ಷ್ಮಿ ಹಬ್ಬಕ್ಕೆ ಮಾಡಕ್ಕೆ ಟೈಮು ಮತ್ತೆ ಡೇಟ್ ಕೊಟ್ಟಿದ್ರಿ. ಎಷ್ಟೋ ಜನಕ್ಕೆ ಅದು ಒಳ್ಳೇದಾಗಿರುತ್ತೆ, ಎಷ್ಟೋ ಜನ ಅದರಿಂದ ಫಲ ತಗೊಂಡಿರ್ತಾರೆ, ಅದ್ರಲ್ಲಿ ನಾನು ಕೂಡ ಒಬ್ಬ. ನಿಮ್ಗೆ ಥ್ಯಾಂಕ್ಸ್ ಹೇಳಲೇಬೇಕಿತ್ತು ಅನ್ನೋದೊಂದು ಕಾರಣಕ್ಕೋಸ್ಕರ ಫೋನ್ ಮಾಡಿದ್ದೆ. ಅಂಡ್ ಮತ್ತೆ ಇವತ್ತು ನೀವು ಹೇಳಿದ್ದು ಚಂದ್ರಗ್ರಹಣ ಬಗ್ಗೆ ಅಂತೂ ಸೂಪರ್ ಆಗಿದೆ. ತಗೊಂಡ್ರೆ ಮಾತ್ರ ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ ಅನ್ನೋ ನಂಬಿಕೆ. ಮತ್ತೆ ಇವತ್ತು ನೀವು ದರ್ಶನ ಮಾಡ್ತಿದ್ದೀರಾ ನೆನೆ ಭದ್ರಕಾಳಿ ಟೆಂಪಲ್ ನ, ಅದಕ್ಕೂ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಗುರುಗಳೇ. ಸರ್, ಭದ್ರಕಾಳಿ ದರ್ಶನ ಆಗಲಿ, ಮದುವೆ ಮೀನಾಕ್ಷಿಗೆ ಹೋದೆ ಸರ್. ಕಿವಿರ್ನಲ್ಲ, ಮೀನಾಕ್ಷಿ ಹೋಗಿ ಕುತ್ಕೊಂಡ್ರೆ ನನಗೆ ಏನಾಯ್ತು ಗೊತ್ತಾ? ದಿಂಡುಕಲ್ಲಲ್ಲಿ ಹೂ ಮಾರ್ತಾಯಿದ್ರು ರೋಡಲ್ಲಿ. ಇರೋ ಬರೋ ಹೂವೆಲ್ಲ ತುಂಬಿ ಹೋಗ್ಬಿಟ್ಟೆ ದಿಂಡುಕಲ್ಲಲ್ಲಿ. ನನಗೆ ಹಿಡ್ಕೊಳಕ್ಕೆ ಆಗ್ತಾ ಇಲ್ಲ. ಮತ್ತೆ ಅಲ್ಲಿ ಮೀನಾಕ್ಷಿ ಟೆಂಪಲ್ ಮುಂದೆ ಹೋಗ್ತಾ ಇದ್ದೀನಿ, ಅವರು ಹೂ ಕೊಡ್ತಾರೆ, ಮತ್ತೆ ತುಮಕಿ ಹೋದೆ. ನನಗೆ ಹಿಡ್ಕೊಳಕ್ಕಾಗ್ತಲ್ಲ. ಆಮೇಲೆ ಒಳಗಡೆ ಹೋದೆ, ನಾನು ಫೋನ್ ಮಾಡಿ ಹೋದೆ. ನನಗೋಸ್ಕರ VIP ಟಿಕೆಟ್ ಕಾಯ್ತಾ ಇತ್ತು. ಹೋಗಿ ದೇವ್ರ ಮುಂದೆ ಕೂತ್ಕೊಂಡೆ. ಆ ಸೀರೆ ಉಡ್ಸಿದ್ರು, ಆ ಬೆಳ್ಳಗೆ ಒಂಥರ ಆರೆಂಜ್ ಕಲರು. ಪುರೋಹಿತರು ಹೇಳಿದ್ರಿ, ಈ ಸೀರೆ ನನಗೆ ಬೇಕು ಅಂತ, ನಾಳೆ ಕಳಿಸ್ಬಿಡ್ತೀನಿ ಸರ್ ಅಂದ್ರೆ. ನಾಳೆ ಕೊಡ್ತಾನೆ ಬಿಡುವೆ ಸರ್ ಅಂದ್ರೆ ಅವರು. ಆ ದೇವ್ರಿಗೆ ಈ ಶಿವಗೆ ಒಂದು ಸ್ವಲ್ಪ ಊಟಗಳು ಇಲ್ಲ ಸರ್, ಈಶ್ವರನೇ ಇವಾಗ ನೈಟ್ ಇಲ್ಲಿಗೆ ಮಲ್ಗಕ್ಕೆ ಬರ್ತಾನೆ, ಶಿವ ಪಾರ್ವತಿ ಹತ್ರ ಬರ್ತಾರೆ ಇಲ್ಲಿ ಮಲ್ಗಕ್ಕೆ, ಎಲ್ಲವೂ ಇಲ್ಲಿಗೆ ಹಾಕೋಣ ಅಂದ್ಬಿಟ್ರು. ಅವರು ಕೂಡ ಹೆಂಗಿತ್ತು ಗೊತ್ತಾ ಸರ್, ಆ ದೇವರು ತಲೆಗೆ ಮಲ್ಲಿಗೆ ಹೂ ಸುತ್ತಿದ್ರು, ಏನು ಮಲ್ಲಿಗೆನ ಹಂಗೆ ಮಾಲೆ ಥರ ಹಾಕಿದ್ರು, ಒಂದು ತವರೆ ಹೂ ತಗೊಂಡು ಹಾಕಿದ್ರು. ಆ ಸೀರೆ ನೋಡಿದೆ, ಆ ಸೀರೆ ದಯವಿಟ್ಟು. ಆಮೇಲೆ ನಾನು ಅವ್ರ ಮನೆಗೆ ಹೋದೆ, ಅವರೇ ಮಾಡಿದ್ರು ಹಸಿರು ಕಲರ್ ರೇಷ್ಮೆ ಸೀರೆ ಕೊಟ್ಟರು. ನಾನಿಲ್ಲ, ಇದು ನನ್ನ ಮಗಳಿಗೆ ಭಾಳ ಇಷ್ಟ ಆಗುತ್ತೆ, ಇವತ್ತು ಹುಟ್ಟಿರೋ ಸೀರೆ ನಂಗೆ ದಯವಿಟ್ಟು ನನಗೆ ಕಳಿಸ್ಕೊಡಿ ಅಂತ ಹೇಳಿದೆ. ಮದುವೆ ಮೀನಾಕ್ಷಿಗೆ ಸಕ್ಕತ್ತಾಯ್ತು. ನಾನು ಬೆಳಗ್ಗೆ ಹೂ ತಗೊಬಂದಿದ್ದೆ, ಮಲ್ಲಿಗೆ ಹೂವನ್ನೇ. ನನ್ನ ಮಗಳು ತಲೆ ತುಂಬ ಮುಡ್ಕೊಂಡು, ಏನಪ್ಪ ನನ್ನ ಕೈಲಿ ಅಂತಿದ್ದೆ. ಐ ಅಂದರೆ ನೀನು ಇಂಡಿಯಾ ಕಣವ, ಇಂಡಿಯಾನೇ ಆಳ್ತೀಯ ಅಂದೆ ನಾನು. ಆಗ ಏನು ಇಷ್ಟ ಆಗುತ್ತೆ ಸರ್ ನನ್ನ ಮಾತುಗಳೆಲ್ಲವೇ? ಸರ್, ನಿಮ್ ಮಾತಂತಲ್ಲ, ನೀವು ಹೇಳೋ ಒಂದೊಂದು ಪ್ರತಿಯೊಂದು ಫಲ ಕೂಡ ಇದೆ ನೋಡಿ. ಮತ್ತೆ ಇದ್ದಂಗೆ ಹೇಳ್ತೀರಾ, ಯಾವ್ದು ಮುಚ್ಚುಮರ ಇರಲ್ಲ.
ಮತ್ತೆ ಪ್ರತಿಯೊಬ್ರು ಅದು ನಾಳೆ ನಾಡ್ದು ಏನಾಗುತ್ತೆ ನೀವು ಇವತ್ತು ಹೇಳಿರ್ತಾರೆ ನೋಡಿ, ಅದು ಮಾತ್ರ ಅಲ್ಟಿಮೇಟ್ ಗುರುಗಳೇ. ನಿಮ್ದು ಅವಾಗಿಂದ ಫ್ಯಾನೇ ಬಿಡಿ ನಾವು ನೋಡಿ. ಹೇಳ್ಕೊಳ್ಳೋದು. ಈ ವರ್ಷ ರೆಡ್ ಕಲರ್ ಕಾರು, ರೆಡ್ ಕಲರ್ ಬಣ್ಣ, ರೆಡ್ ಡೇಂಜರ್ ಅಂತ ಹೇಳಿದೆ. ಆ ಮಗು ರೆಡ್ ಕಲರ್ ಕಾರ್ ಮೇಲೆ ರೆಡ್ ಕಲರ್ ಬಟ್ಟೆ ಹಾಕಿ ಹೋಗಿ ತಲೆ ಹೊಡ್ಕಂದ, ತಲೆ ಹೊಡ್ಕೊಂಡು. ಹೌದು ಹೌದು ಅಲ್ವಾ? ಇವತ್ತು ಮಧ್ಯಾಹ್ನ ಆಗಿದೆ. ಹೌದು ಗುರು. ನೋಡಿ ನಾವ್ ಎಷ್ಟು ಹೇಳ್ತೀವಿ ಅಲ್ವಾ? ಹೌದು ಹೌದು ಸೂಪರ್. ಈ ವರ್ಷ 9-2 ಸರಿಲ್ಲ ಅಂತ ಹೇಳಿದೆ ಅಲ್ವಾ? ಸರಿಯಿಲ್ಲ ಅಂತ ಹೇಳ್ರಿ, ಹಂಗೆ ಆಗಿದೆ. ತುಂಬಾ ಫ್ಲೈಟ್ ಬೀಳೋದಾಗ್ಲಿ, ಆಕ್ಸಿಡೆಂಟ್ ಆಗ್ಲಿ, ಪಿತೃ ಪಕ್ಷ ಆದ್ಮೇಲೆ ಸರ್ ನೋಡಿ ಸರ್, ಇಲ್ಲಿ ನಾವು ರಾಹು ಶಾಂತಿ, ಗುರು ಶಾಂತಿ, ಚಂದ್ರ ಶಾಂತಿಗೆ ಹೋಮ ಪೂಜೆ ಅಭಿಷೇಕ ಇಟ್ಕೊಂಡಿದ್ದು ಮೂಲ ವಿಗ್ರಹದಲ್ಲಿ. ನಾನು ಇವತ್ತವರೆಗೂ ಹೇಳ್ತಿದ್ದೀನಿ ಕೇಳ್ರಿ, ನಾನು ಸತ್ಯ ಮಾಡಿ ಹೇಳ್ತಿದ್ದೀನಿ. ನಾನು ನೆನ್ನೆ ಕೂಡ ಹೇಳಿದೆ, ನೆನ್ನೆ ತಮಿಳ್ನಾಡಲ್ಲಿ ಪೂಜೆಲಿದ್ದೆ ನಾನು. ಏನು ಸರ್, ಅವ್ರಿಗೊಬ್ರಿಗೆ ಹೇಳಿದೆ, ಸರ್ ದೇವ್ರು ನಮಗೇನು ಕೊಡೋದು, ದೇವ್ರು ನಾನೇ ಭಾಳ ಕೊಟ್ಟಿದ್ದೀನಿ, ದೇವ್ರು ನನಗೆ ಅದು ಕೊಟ್ಟಿರೋದು ಉಳಿಸ್ಕೊಂಡ್ರೆ ಸಾಕು ಅಂದೆ. ನಾನು ಅಷ್ಟು ದೇವ್ರು ಸೇವೆ ಮಾಡಿದ್ದೀನಿ. ಏನು ಹೇಳಿ, ನನಗೆ ದೇವ್ರ ಸೇವೆ ಮಾಡಿರೋದಲ್ಲ, ನಾವು ದೇವರಿಗೆ. ನನ್ನ ಲೈಫಲ್ಲಿ ತಿರುಚೆಂದೂರು ಮುರುಗನಿಗೆ 500 kg ಇದ್ದ ಗಾಡಂಬೆ, 500 kg ದ್ರಾಕ್ಷಿ, 500 kg ಈಬತ್ತಿ, ಒಂದು 3000 ಲೀಟ್ರ್ ಹಾಲು, 3000 ಲೀಟ್ರ್ ಮೊಸರು, ಹಿಂಗೆ ಅಭಿಷೇಕ ಹುಚ್ಚಿನ ಥರ. ಸರ್ ನಾನು 2016ರಿಂದ ಇವತ್ತರೆಗೂ ಒಂದು ಕಾರ್ EMI ಕಟ್ತೀನಿ, ಎಲ್ಲ ದೇವ್ರ ಸೇವೆನೇ ಮಾಡಿರೋದು. ಏನು ಹೇಳಿ, ಇವತ್ತು ಕಾರ್ EMI ಕಟ್ತೀನಿ ನಾನು. ಒಂದು ಪ್ರಾಪರ್ಟಿ ತಗೊಂಡಿಲ್ಲ, ಏನೂ ತಗೊಂಡಿಲ್ಲ, ನನಗೆ ಗೊತ್ತು ಅಂತಾರೆ. ನನಗಿರೋ ಬುದ್ಧಿ ರಿಯಲ್ ಎಸ್ಟೇಟ್ಗೆ ಹೋಗಿಲ್ಲ, ಯಾವುದೂ ಇಲ್ಲ. ಅಸ್ಟ್ರಾಲಜಿ ಈ ವರ್ಷ ಹೇಳ್ಬಿಟ್ಟಿದ್ನಪ್ಪ, ಮುಂದಿನ ವರ್ಷಕ್ಕೆ ಯಾವ ನಂಬರ್ ಆಗುತ್ತಪ್ಪ, ಬ್ರಹ್ಮ ಜ್ಞಾನ ಕೊಡು ಅಂತ ಇರ್ತೀನಿ. ಏನು ಹೇಳಿ, ಈ ವರ್ಷಕ್ಕೆ ರಾಸಿಗೆ ಈ ಥರ ಇದೆ ಅಂತ. ಹಾಗಾಗಿ ಒಳ್ಳೇದಾಗಲಿ. ಏನು ಕೇಳಬೇಕು ಅಂತ ಇದ್ರ ಗುರುಗಳಿಗೆ? ಏನಿಲ್ಲ, ಒಂದು ಮನೆ ತಗೊಂತ ಇದ್ರೆ, ಪ್ಲಸ್ ಇನ್ನೊಂದು ಮದುವೆಗೆ ಏನಾದ್ರು ಒಂದು ಇದಕ್ಕೂ ಹೇಳಿ ಗುರುಗಳೇ. ಮುಂದೆ ಮದುವೆ ಆಗಿಲ್ಲ, ಹುಡುಗ ಸಿಗ್ತಾ ಇಲ್ಲ, ನಾವು ಅಷ್ಟೇ ಇರೋದು, ಜಾಸ್ತಿ ಕೂಡ ಓದಿಲ್ಲ. ನಾನು ಕೂಡ ನಿನ್ನೆ ಮಧುರೆ ಮೀನಾಕ್ಷಿ ಟೆಂಪಲ್ ಮಾತಾಡ್ಕೊಂಡು ದೇವಸ್ಥಾನ ಕುತ್ಕೊಂಡಿರ್ಬೇಕಾದ್ರೆ ಮಧುರೆಯಲ್ಲಿ ನವಶಕ್ತಿ ಅರ್ಚನೆ ಮಾಡಿಸಿ. ಏನು ಹೇಳಿ, ಮಧುರೆಯಲ್ಲಿ ನವಶಕ್ತಿ ಅರ್ಚನೆ ಮಾಡಿಸ್ಬೇಕಾ? ಹೌದು, ನವದುರ್ಗಿ ಅರ್ಚನೆ ಮಾಡಿಸಿ. ಮಧುರೆ ಮೀನಾಕ್ಷಿಗೆ 20 ನಿಮಿಷ ನಿಮ್ಮನ್ನ ದೇವ್ರ ಮುಂದೆ ನಿಂತ್ಕೊಂಡು ಅರ್ಚನೆ ಮಾಡಿಸ್ತಾರೆ. ಅದನ್ನು ಟಿಕೆಟ್ ತೆಗೆದು ಮಾಡಿಸಿ, ನಿಮ್ಮ ಲೈಫಲ್ಲಿ ಮದುವೆ ಆಗುತ್ತೆ. ಮನೇಲಿ ಅಲ್ಲಿ ನವದುರ್ಗೆ ಶಕ್ತಿ ಅರ್ಚನೆ ಮಾಡಿಸಿ, ಮನೇಲಿ ಬಂದು ದೇವರು ಮಹಾಲಕ್ಷ್ಮಿ ಬಂದು ನಿಮಗೆ ಅರ್ಚನೆ ಮಾಡ್ತಾರೆ.